ಕ್ರಿಯೇಟಿವ್ ಪುಸ್ತಕ ಮನೆ ರಾಜ್ಯದ ಶ್ರೇಷ್ಠ ಲೇಖಕರ ಬರಹಗಳನ್ನ ಪ್ರಕಟಿಸುವ ಕೆಲಸದಲ್ಲಿ ಇಲ್ಲಿಯವರೆಗೆ ಸುಮಾರು 100 ಕೃತಿಗಳನ್ನ ಬಿಡುಗಡೆ ಮಾಡುವಂತ ಕೆಲಸ ಆಗಿದೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಒಂದು ಕಾಲೇಜು ಆವರಣದಲ್ಲಿ 25 ಪುಸ್ತಕಗಳನ್ನ ಅನಾವರಣಗೊಳ್ಳುತ್ತೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಭರವಸೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕ್ರಿಯೇಟಿವ್ ಕಾಲೇಜಿನಿಂದನೇ ಆರಂಭ ಆಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿ ಇದೆ. ಇವತ್ತು ಆ ಪುಸ್ತಕ ಏನನ್ನ ಹೇಳುತ್ತೆ ಅಂತ, ನನ್ನನ್ನ ನೀರಿನಿಂದ ರಕ್ಷಿಸು, ನನ್ನನ್ನ ಎಣ್ಣೆಯಿಂದ ರಕ್ಷಿಸು, ನನ್ನನ್ನ ಶಿಥಿಲವಾಗದಂತೆ ರಕ್ಷಿಸು, ನನ್ನನ್ನು ಮೂರ್ಖರ ಕೈಗೆ ಸಿಗದಂತೆ ರಕ್ಷಿಸು ಅಂತೇಳಿ ಪುಸ್ತಕಗಳು ಮಾತಾಡುತ್ತೆ ಅಂತ ಹೇಳ್ಕೊಟ್ಟಿದ್ರು. ಕುಮಾರವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಪದಗಳ ಅಂದ, ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ 1000 ಆಗಬೇಕು. ನಾ ಇವತ್ತಿಗೂ ಹೇಳ್ತೀನಿ, ನಿಮ್ಮ ಲೈಫ್ನಲ್ಲಿ ನಿಮ್ಮ ಥಿಂಕಿಂಗ್ ಪ್ರಾಸೆಸನ್ನು ಚೇಂಜ್ ಮಾಡಿದ ಪುಸ್ತಕ ಯಾವುದು ಅಂದ್ರೆ ದ ಸೀಕ್ರೆಟ್ ಅಂತೀನಿ. ನೀವು ಒಂದು ಪುಸ್ತಕ ಮಕ್ಕಳು ಓದಲೇಬೇಕು ಅನ್ನುವಂಥದ್ದನ್ನು ಸಜೆಸ್ಟ್ ಮಾಡೋದಾದರೆ ದಿ ಲಾಸ್ಟ್ ಲೆಕ್ಚರ್ ಓದ್ರಿ ಅಂತ ಹೇಳ್ತೀನಿ. ವರ್ಷಕ್ಕೊಂದು ಸಲ ಎಸ್.ಎಲ್. ಭೈರಪ್ಪನವರ ಪರ್ವ ಕಾದಂಬರಿ ಅದೇನಿದ್ರು ವರ್ಷಕ್ಕೊಂದು ಸಲ ಓದೋದು. ನನಗೆ ನಿರಂತರ ಬಿಡುವಿದೆ ಅಂದರೆ ಯಾವ ಪುಸ್ತಕ ಓದ್ತಿ ಅಂದರೆ ಎಷ್ಟು ಸಲ ಓದಿದ್ದೀನೋ ಮರೆತು ಬಿಟ್ಟಿದ್ದೀನಿ, ಬಟ್ ದುರ್ಗಾಸ್ತಮಾನ ಇವತ್ತಿಗೂ ಓದ್ತೀನಿ ನಾನು. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.